ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇವತ್ತ ಸಿಎಂ ಸಿದ್ದರಾಮಯ್ಯನವರ ಮಾತು ಕೇಳಿದ ಮ್ಯಾಲ ಎಲ್ಲಾ ಮಾಧ್ಯಮದವರು ಒಂದೇ ಹಾಡ್ ಹಾಡ್ಬೇಕಾದಂತ ಪರಿಸ್ಥಿತಿ ಬಂದೈತಿ. ಇದೊಂಥರ ಸಮೂಹ ಮಾಧ್ಯಮ ಗಾಯನ ಅಂದ್ರೂ ತಪ್ಪಿಲ್ಲ ನೋಡ್ರಿ. ಕೇಳಲ್ಲ ಕೇಳಲ್ಲ ಸಿಎಂ ವಿಚಾರ ಕೇಳಲ್ಲ, ಯಾಕಂದ್ರ ಹೇಳಲ್ಲ, ನೀವು ಹೇಳಲ್ಲ, ನಮಗಂತೂ ನೀವು ಹೇಳಲ್ಲ. ಹೌದ್ರಿ, ಖರೆ ಖರೆ ಸಿದ್ದರಾಮಯ್ಯನವರು ಮಾಧ್ಯಮದವರಿಗೆ ಹಿಂಗೆ ಹೇಳಿದ್ದು. ಹಬ್ಬ ಆದ್ಮೇಲೆ ಸರ್ ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್. ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ ಸರ್. ಅವ್ರ ಸ್ವಂತ ದುಡ್ಡಲ್ಲಿ ಹೋದ್ರೆ ಬೇಡಾನಕ್ಕಾಗತ್ತೇನ್ರಿ? ಅವರು MLA ಗಳು MLC-ಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ನಿಮ್ ಗಮನಕ್ಕೆ ಇದೆಯಾ ಸರ್ ಇದು? ಸರ್ ಕಾದು ನೋಡ್ತಾರಂತೆ ಸರ್, ನೀವು ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಏನು ಕೇಳಕ್ ಬರೋದಿಲ್ಲ, ನೀನು ಕೇಳೋದೇ ಇಲ್ವಲ್ಲ. ಬರೀ ಇದೆ 3 ತಿಂಗಳಾಯ್ತು ಶುರು ಮಾಡಿ. ನೀವು ಕೇಳ್ಬೇಡಿ ದಯಮಾಡಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದಂತೆ ನಡ್ಕೊಳ್ಳೋದು. ನಾನು ಇದು ಸರಿ ಹೇಳೋದು ನಾನು ನಿಮ್ಗೆ. ಯಾರು ಕೇಳಕ್ ಹೋಗ್ಬೇಡಿ. ಇನ್ನು ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, DK ಶಿವಕುಮಾರ್ ನಡ್ಕೋಬೇಕು. ಹೈಕಮಾಂಡ್ಗೆ ಬಿಟ್ಟದ್ದು ವಿಚಾರ. ಅದು ಬಿಟ್ಟು ನೀವು ಪದೇ 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 ಹಾಕೊಂಡು ಇದನ್ನೇ ಕೇಳೋದು. ಬೇರೆ ಏನ್ ಕೇಳೋದಿಗೆ ಇಲ್ವಾ? ಇವತ್ತು ಮಾತಾಡಿದ್ರು ಸರ್. ಅದು ಅವ್ರ ಮಾರ್ಗನೇ ಕೇಳಿ, ಯಾರು ಮಾತಾಡ್ತಾರ ಅವ್ರನ್ನ ಕೇಳಿ. ನನ್ಗೆ ಯಾಕೆ ಕೇಳಕ್ ಹೋಗ್ತೀರಿ? ನಾನು ಹೈಕಮಾಂಡು ಏನ್ ಹೇಳ್ತಾರ ಹಂಗೆ ಕೇಳೋದು. ಹಾ, ಸಿದ್ದರಾಮಯ್ಯನವರು ಹಿಂಗ ಹೇಳಲಿಕ್ನು ಒಂದು ಫ್ಲಾಶ್ ಬ್ಯಾಕ್ ಐತಿ. ಅದೇನಂದ್ರೆ DK ಸುರೇಶ್ ಅವ್ರು ಮಾತಾಡಿದ್ದು. ನನಗಿನ್ನಾನೂ ಭರವಸೆ ಐತಿ, ಸಿದ್ದರಾಮಯ್ಯನವರು ನಿಧಾನವಾದ್ರೂ ಪರವಾಗಿಲ್ಲ, ಕೊಟ್ಟ ಮಾತನ್ನ ಉಳಿಸ್ಕೋತಾರ ಅನ್ನೋ ವಿಶ್ವಾಸ ಐತಿ ಅಂತ DK ಸುರೇಶ್ ಅವ್ರು ಹೇಳ್ಬಿಟ್ಟಾರ. ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದ್ರೆ ನಮ್ಮ ಹೈಕಮಾಂಡ್ ನಮ್ಮ ಅವಕಾಶ ಸಿಕ್ತಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಾನೆ. ಅದು ಒಂದು ಸಂಬಂಧ ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡುವಂಥದ್ದು. ಅವಸರವೇ ಅಪಘಾತಕ್ಕೆ ಕಾರಣ, ನಿಧಾನವೇ ಪ್ರಧಾನ, ಅದೇ ಸಮಾಧಾನ. ಇದೆಲ್ಲ ಆಕ್ಸಿಡೆಂಟ್ ವಿಷಯಗಳಿಗೆ ಮಾತ್ರ ಒಪ್ತೈತ್ ನೋಡ್ರಿ. ಈ ಅಧಿಕಾರ, ಕುರ್ಚಿ, ಪದವಿ ಈ ವಿಷಯದಾಗ ಈ ರೂಲು ಸರಿ ಹೊಂದಂಗಿಲ್ಲ. ಸಾವಕಾಶ ಅನ್ಕೋತ್ ಹೇಳಿ ಮುಂದೆ ಅವಕಾಶನೇ ಸಿಗ್ಲಾರ್ದೆ ಹೋಗಬಹುದು. ಯಾಕಂದ್ರ ಅಷ್ಟ ಟೈಮ್ ಎಲ್ಲೈತಿ ಹೇಳ್ರಿ. ಆಲ್ರೆಡಿ 50% ಅಂದ್ರೆ ಅರ್ಧ ಸರ್ಕಾರದ ಅವಧಿ ಮುಗ್ದೈತಿ. ಅಧಿಕಾರ ಹಂಚಿಕೆ ಪ್ರಶ್ನೆ ಬಗ್ಗೆ ಕೇಳಿದಾಗ, DK ಸುರೇಶ್ ಅವ್ರ ಮಾತಿನ ಬಗ್ಗೆ ಕೇಳಿದಾಗ CM ಸಿದ್ದರಾಮಯ್ಯನವ್ರು ಅದ್ ಎಂಥ ಪರಿಸ್ಥಿತಿಗೆ ಬಂದ್ರ ನೋಡಿದ್ರಿ. ನೀವು ಕೇಳಲಿಕ್ಕೆ ನಿಮಗೆ ಬೇರೆ ವಿಷಯನೇ ಇಲ್ಲೇನು? ಇದನ್ನ ಬಿಟ್ಟು ಇದನ್ನ ಯಾರಿಗೂ ಕೇಳಕ್ ಹೋಗ್ಬೇಡ್ರಿ, ನನಗಷ್ಟೇ ಅಲ್ಲ ಯಾರಿಗೂ ಕೇಳಕ್ ಹೋಗ್ಬೇಡ್ರಿ ಅಂತಾರ. ಆದ್ರ ಅದೇ DK ಶಿವಕುಮಾರ್ ಅವ್ರು ನೋಡ್ರಿ, ಅಧಿಕಾರ ಕುರ್ಚಿ ಏನೂ ಸಿಕ್ಕಿಲ್ಲ ಅಂದ್ರು ಸಹಿತ ಒಂದ್ ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳೇ ಇಲ್ಲ. ಮುಗುಳ್ನ ಕೋಂತ ಎಷ್ಟು ಕೂಲ್ ಆಗಿ ಆನ್ಸರ್ ಮಾಡ್ತಾರ ಕೇಳ್ರಿ. ಬೇಕಾದ್ರೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಈಗ ನಾವು ಏನ್ ಮಾತಾಡಿದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದೀನಿ. ಮಾತಾಡೋಣ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ನಾನು ಟೈಮ್ ನೋಡ್ಬಿಟ್ಟು ಹೇಳ್ತೀನಿ ಸರ್. ರಾಹುಲ್ ಗಾಂಧಿ ಅವರು ಏನಾದ್ರು ಟೈಮ್ ಕೊಟ್ರ? ನಾನು ಇನ್ನ ಕೇಳಿಲ್ಲಪ್ಪ. ಇನ್ನ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲೇ ಇದ್ದೀನಿ. ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನೆ ಅಷ್ಟೇ. ನಾನು ಯಾರು ಭೇಟಿ ಮಾಡೋದನ್ನ ನೋಡೋಣ. ಪ್ರಿಯಾಂಕಾ ಅವ್ರ ಜೊತೆ ತಾವು ಮಾತುಕತೆಯನ್ನ ನಡೆಸಿದ್ರಿ, ಭೇಟಿ ಆಗ್ತಾರೆ ಅಂತ. ಯಾಕೆ ಸುಮ್ಮನೆ ವಿಭಿನ್ನ ರೀತಿಯಲ್ಲಿ ಬೇರೆ ಅದೆಲ್ಲ ಯಾಕೆ ಸುಮ್ಮನೆ ಯಾಕೆ? ನಿಮ್ಗೆ ಸದ್ಯ ಇರಿ, ಮಾತಾಡ್ತೀನಿ ನಾನು. ದೆಹಲಿದಾಗ ಸಿಕ್ಕಂತ DK ಶಿವಕುಮಾರ್ ಅವ್ರನ್ನ ನಿಮ್ಮ ತಮ್ಮ DK ಸುರೇಶ್ ಅವ್ರು ಹಿಂಗ್ ಹೇಳಿಕತ್ತಾರಲ್ಲ ಅಂದಿದ್ದಕ್ಕ ಲೈಟ್ ಆಗಿ ನಕ್ಕೋತ ಎಲ್ಲ ಕಾಲನೇ ಉತ್ತರ ಕೊಡ್ತೈತಿ, ಟೈಮ್ ನೋಡಿ ಎಲ್ಲಾ ಹೇಳ್ತೈತಿ ಅಂತಾರ. ಆ ಟೈಮ್ ಯಾವಾಗ ಬರ್ತೈತಿ ಗೊತ್ತಿಲ್ಲ ಬಿಡ್ರಪ್ಪ. ಅವ್ರವ್ರ ಕುರ್ಚಿ ಸಲುವಾಗಿ ಅವ್ರವ್ರ ಹಗ್ಗ ಜಗ್ಗಾಟ ಮಾಡ್ಕೋತಿರ್ತಾರ. ಆದ್ರೆ ಇದ್ರ ನಡುವ ನಮ್ಮ ರಾಜ್ಯದ ಗತಿ ಅಧೋಗತಿ ಆಗ್ಲಿಕ್ಕತ್ತದ. ಈ ಕಡೆ ಲಕ್ಷ್ಯ ಕೊಡೋರು ಯಾರ್ರೀ?
ಕಾಂಗ್ರೆಸ್ ಆಡಳಿತದ ರಾಜ್ಯದಾಗ ಕರ್ನಾಟಕ ಸರ್ಕಾರದಾಗ ಈಗ 676 ಸರ್ಕಾರಿ ಸಾಲಿಗಳು ಮುಚ್ಚಿಬಿಟ್ಟಾವ. ಸುಮ್ಮನೆ ಹೇಳಿಕತ್ತಿಲ್ರಿ ಈ ಮಾತು, ರಾಜ್ಯಸಭೆದಾಗ ಕೊಟ್ಟಂತ ಅಧಿಕೃತ ಮಾಹಿತಿ ಇದು. ಅದು ಸಿಎಂ ಸಿದ್ದರಾಮಯ್ಯನವರು, ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವ್ರು ಏನ್ ಹೇಳಿದ್ರು, ಎಲ್ಲಿ ತನಕ ನಾವು ಅಂದ್ರೆ ಕಾಂಗ್ರೆಸ್ ಅಧಿಕಾರದಾಗಿರ್ತೈತೋ ಒಂದೇ ಒಂದು ಸರ್ಕಾರಿ ಸಾಲಿನ ನಾವು ಮುಚ್ಚಲಿಕ್ಕೆ ಬಿಡಲ್ಲ, ನಾವು ಮುಚ್ಚಲ್ಲ ಅಂತ ಆಣಿ ಮಾಡಿ ಹೇಳಿದ್ರು. ಈಗ ನೋಡಿದ್ರ ಮಧು ಬಂಗಾರಪ್ಪನವ್ರ ಮಾತು ಕೇಳ್ಬೇಕು ನೀವು. ಹೆಂಗೈತ್ ನೋಡ್ರಿ, ನಾವಾಗೇ ಸ್ವತಃ ಸ್ವಂತ ಸರ್ಕಾರಿ ಸಾಲಿಗೆ ಹೋಗಿ ಕಿಲಿ ಜಡ್ದು ಮುಚ್ಚಂಗಿಲ್ಲ, ತಾವಾಗೆ ಮುಚ್ಕೊಂಡು ಹೋದು ಅಂದ್ರೆ ನಾವೇನೂ ಮಾಡಕ್ಕಾಗಲ್ಲ ಅನ್ನೋ ತರ ಐತಿ ಇವ್ರ ಮಾತಿನ ಅರ್ಥ. ಎಲ್ಲ ರಾಜ್ಯದಾಗು ಕರ್ನಾಟಕದಾಗು ಏಡೆಡ್ಡ ಅನ್ನೆಡೆಡ್ಡ ಸರ್ಕಾರಿ ಸಾಲಿಗಳು ಎಲ್ಲಾನು ಮುಚ್ಲಿಕತ್ತಾವ ಅನ್ನೋದು ಇವ್ರ ಸಮಜಾಯಿಷಿ ನೋಡ್ರಿ. ಹೋಗ್ಲಿ ಬಿಡ್ರಿ. ಇನ್ ಈ ರೋಡ್ಗಳರೇ ನೋಡೋಣ ಅಂತಂದ್ರ ಒಂದೊಂದ್ ಊರ ಒಂದೊಂದ್ ತರ ರೋಡ್ಗಳು ಹಾಳಾಗಿ ಹದಗೆಟ್ಟಾವ. ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತ ವೈಭವದ ಹಾಡಿತ್ತು, ಈಗ ಚಿತ್ರದುರ್ಗದ ಜಲ್ಲಿ ಕಲ್ಲಿನ ರಸ್ತೆ, ಬರೀ ಗುಂಡಿಗಳೇ ಇಲ್ಲಿ ಸಿಗುತ್ತೆ ಅನ್ಬೇಕು. ಇನ್ ಈ ಕೋರ್ಸು ಫೋರ್ಸು ಮಣ್ಣು ಮಸಿ ಅಂತ ಡೈಲಾಗ್ ಮಾತೆತ್ತಿದ್ರೆ ಡೈಲಾಗ್ ಹೊಡಿಯುವಂತಹ ಪ್ರದೀಪ್ ಈಶ್ವರ್ ಅವ್ರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ರಸ್ತೆಗಳನ್ನು ಒಂದ್ಸಲ ನೋಡ್ಬೇಕು ನೀವು. ಚಿಕ್ಕ ಚಿಕ್ಕದಲ್ರಿ, ದೊಡ್ಡ ದೊಡ್ಡ ತೆಗ್ಗುಗಳೇ ಕಾಣಿಸ್ತಾವ್ ನಿಮಗ್. ಇಷ್ಟೆಲ್ಲಾ ಸಮಸ್ಯೆ ಸವಾಲುಗಳಿದ್ರು ಇದನ್ನೆಲ್ಲಾ ಮೂಲ್ಯಾಗ ಒತ್ತಿ ಇಲ್ಲೊಬ್ಬ ಕಾಂಗ್ರೆಸ್ ಮುಖಂಡ ಕುಣಿಲಿಕತ್ತಿರೋದು ನೋಡ್ರಿ. ಕರ್ಮ ಕರ್ಮ, ಇದು ನಮ್ಮೂರ್ ಕಲಬುರ್ಗಿಯಾಗೇ ನಡೆದಿದ್ದತ್ತ. ಕಲಬುರ್ಗಿದ ಕಾಂಗ್ರೆಸ್ ಮುಖಂಡ ಅಂತ ಕೈಯಾಗ ಗನ್ ಹಿಡ್ಕೊಂಡು ಶಿಸ್ತು ಡಾನ್ಸ್ ಮಾಡ್ಲಿಕ್ಕತ್ತಾರ ನೋಡ್ರಿ. ಇವ್ರಿಗೆ ನೋಡ್ರಿ, ಈಗ ಗನ್ನು ಪಿಸ್ತೂಲು ಬಂದೂಕು ಇದೆಲ್ಲಾ ನಡೀತಾವ್ರಿ. ಇವ್ರಿಗೆ ಏನ್ ನಡೆಯಲ್ಲ ಗೊತ್ತಾ, ಸರ್ಕಾರನ ಪ್ರಶ್ನೆ ಮಾಡಿ ಖಾಲಿ ಟ್ರಂಕ್ ಹಿಡ್ಕೊಂಡು ಬಂದ್ರ ನಡೆಯೋದಿಲ್ಲದು, ಅಂತವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಡುದು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.